MDH ಚನಾ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. KN ರಾಜಣ್ಣ ರಾಹುಲ್ ಗಾಂಧಿಗೆ ಸುದೀರ್ಘವಾದಂತಹ ಒಂದು ಪತ್ರ ಬರೆದಿದ್ದಾರೆ. ನವೆಂಬರ್ 17ರಂದು ಮಾಜಿ ಸಚಿವ KN ರಾಜಣ್ಣ ರಾಹುಲ್ ಗಾಂಧಿಗೆ ಬರೆದಿರುವಂತಹ ಪತ್ರ ಅದು. ಆ ಪತ್ರದ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮೆದುರಿಗಿಡ್ತಾ ಇದೆ TV9. ರಾಜಣ್ಣ ಬರೆದ ರಾಹುಲ್ ಗಾಂಧಿಗೆ ಬರೆದಂತಹ ಸುದೀರ್ಘ ಲೆಟರ್ನಲ್ಲಿ ಏನಿದೆ, ಆ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ನವೆಂಬರ್ 17ರಂದು ಪತ್ರ ಬರೆದಿರೋದು KN ರಾಜಣ್ಣ. ರಾಜಣ್ಣ ಅವರ ಮಾತೆ ಅವರಿಗೆ ಮುಳುವಾಯಿತು, ಅವರ ಸಚಿವಗಿರಿ ಹೋಯಿತು. ಅದಾದ ಮೇಲೂ ಕೂಡ ಅವರ ಮಾತಿನ ಭರಾಟೆ ಏನು ಕಡಿಮೆಯಾಗಲಿಲ್ಲ. ಈಗ ಇಷ್ಟೆಲ್ಲ ಆದಮೇಲೆ ಈಗ ಒಂದು ಸುದೀರ್ಘ ಪತ್ರ ಬರೆದಿರೋದ್ರ ಬಗ್ಗೆ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ನವೆಂಬರ್ 17ಕ್ಕೆ ರಾಜಣ್ಣ ರಾಹುಲ್ ಗಾಂಧಿಗೆ ಬರೆದಿರುವಂತಹ ಪತ್ರ, ಅದರಲ್ಲೇನಿದೆ ಆ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ನಿಮ್ಮೆದುರಿಗಿಡ್ತಾ ಇದ್ದೀವಿ. ಅವರು ಕೊಟ್ಟಂತಹ ಹೇಳಿಕೆಗೆ ಸ್ಪಷ್ಟೀಕರಣ ನೀಡಿದ್ದಾರೆ. ಮತಗಳ್ಳತನದ ಬಗ್ಗೆ ತಮ್ಮ ಹೇಳಿಕೆಯ ಕುರಿತು ರಾಜಣ್ಣ ಸ್ಪಷ್ಟೀಕರಣ. 8 ಪುಟಗಳ ಸುದೀರ್ಘ ಪತ್ರ ಬರೆದಿರುವುದು KN ರಾಜಣ್ಣ. ತಮ್ಮ ಹೇಳಿಕೆ ಹಿಂದಿರುವ ಸತ್ಯ, ಜೊತೆಗೆ ಅದನ್ನು ತಿರುಚಲಾಗಿದೆ ಅನ್ನೋದನ್ನು ಕೂಡ ಉಲ್ಲೇಖಿಸಿದ್ದಾರೆ. ನನ್ನ ಹೇಳಿಕೆಯನ್ನು ತಪ್ಪಾಗಿ ನಿಮಗೆ ತಲುಪಿಸಿದ್ದಾರೆ, ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ರಾಜಣ್ಣ ಪತ್ರ ಬರೆದಿದ್ದಾರೆ. ಜೊತೆಗೆ ರಾಹುಲ್ ಗಾಂಧಿ ಭೇಟಿಗೂ ಕೂಡ ರಾಜಣ್ಣ ಸಮಯ ಕೇಳಿದ್ದಾರೆ. ಮತಗಳ್ಳತನದ ಕುರಿತಂತೆ ಅವರು ಕೊಟ್ಟಂತಹ ಹೇಳಿಕೆ ಭಾರೀ ಸಂಚಲನ ಸೃಷ್ಟಿಸಿತು, ಭಾರಿ ಮುಳುವಾಯಿತು ಅವರ ಪಾಲಿಗೆ. ಹೀಗಾಗಿ ಅದರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಅದನ್ನು ತಿರುಚಲಾಗಿದೆ, ತಪ್ಪಾಗಿ ತಮಗೆ ಅದರ ಬಗ್ಗೆ ಸಂದೇಶ ರವಾನೆ ಆಗಿದೆ ಅಂತ ನವೆಂಬರ್ 17ಕ್ಕೊಂದು ಸುದೀರ್ಘವಾದಂತಹ ಲೆಟರ್ ಬರೆದಿದ್ದಾರೆ. 8 ಪುಟಗಳ ಸುದೀರ್ಘ ಪತ್ರ ಅದು. ನನ್ನ ಹೇಳಿಕೆಯನ್ನು ತಪ್ಪಾಗಿ ನಿಮಗೆ ತಲುಪಿಸಿದ್ದಾರೆ, ಯಾರಂತಹ ಕಾರ್ಯ ಮಾಡಿದಾರೋ ಅಂಥವ್ರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ರಾಜಣ್ಣ ಬರೆದಿರೋದು ಈ ಪತ್ರದಲ್ಲಿ. ಬಹಳಷ್ಟು ವಿಚಾರಗಳನ್ನ ಉಲ್ಲೇಖಿಸಿದ್ದಾರೆ KN ರಾಜಣ್ಣ. 8 ಪುಟಗಳ ಈ ಪತ್ರದಲ್ಲಿ DK ಶಿವಕುಮಾರ್ ಬಗ್ಗೆ ಕೂಡ ಉಲ್ಲೇಖಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ DKಶಿ ಮತ್ತು ಅವರು ನೇಮಿಸಿದಂತಹ BLOಗಳು ಆ ಲೋಪಗಳ ಬಗ್ಗೆ ಗಮನ ಹರಿಸಿದ್ರೆ ತಡಿಬಹುದಿತ್ತು. ಇದರಿಂದ ಕಾಂಗ್ರೆಸ್ 8ರಿಂದ 10 ಹೆಚ್ಚುವರಿ ಸ್ಥಾನವನ್ನ ಗೆಲ್ತಾ ಇತ್ತು ಅಂತಲೂ ಕೂಡ ತಮ್ಮ ಪತ್ರದಲ್ಲಿ ಹಲವಾರು ವಿಚಾರಗಳನ್ನ ರಾಜಣ್ಣ ಉಲ್ಲೇಖಿಸಿದ್ದಾರೆ. ತಮ್ಮ ಹೇಳಿಕೆ ಕುರಿತಂತೆ ಉಲ್ಲೇಖಿಸಿದ್ದಾರೆ. ಜೊತೆಗೆ ಈ ಹಿಂದೆ ಕೆಲ ಲೋಪಗಳಾಗಿದೆ, ಕೆಪಿಸಿಸಿ ಅಧ್ಯಕ್ಷರಾದಂಥ DK ಶಿವಕುಮಾರ್ ಮತ್ತು ಅವರು ನೇಮಿಸಿದಂತಹ BLOಗಳು ಆ ಗಮನವನ್ನು ಹರಿಸಿದರೆ ಆ ಲೋಪಗಳ ಬಗ್ಗೆ ಇನ್ನಷ್ಟು ಜಾಸ್ತಿ ಸ್ಥಾನಗಳು ಕಾಂಗ್ರೆಸ್ಗೆ ಲಭಿಸ್ತಿತ್ತು. 8ರಿಂದ 10 ಹೆಚ್ಚುವರಿ ಸ್ಥಾನವನ್ನ ಕಾಂಗ್ರೆಸ್ ಗೆಲ್ಲಬಹುದಿತ್ತು ಅಂತಲೂ ಕೂಡ ಬರೆಸಿದ್ದಾರೆ. ಬಗ್ಗೆ ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಈವರೆಗೂ ಕೂಡ ರಾಜಣ್ಣ ಅವರ ಮಾತಿನ ಬಾಣಗಳನ್ನ ನಾವು ಕೇಳ್ತಾ ಇದ್ವಿ. ಈಗ ರಾಹುಲ್ ಗಾಂಧಿ ಅವರಿಗೆ ಬರೆದಿರುವಂತಹ ಈ ಪತ್ರ, ಈಗ ಯಾಕೆ ಪತ್ರ, ಅದರಲ್ಲಿ ಏನ್ ಹೇಳಿದ್ದಾರೆ, ಪ್ರಮುಖವಾಗಿ ಏನ್ ಅವರ ಹೆಜ್ಜೆ ಹಿಂದಿರುವಂತಹ ಗುಟ್ಟು ಅಂತ? ಪ್ರತಿಮಾ, ಕಾಂಗ್ರೆಸ್ನ ರೆಬಲ್ ಸ್ಟಾರ್ KN ರಾಜಣ್ಣ ಅವರು ತಮ್ಮ ಮಾತಿನಿಂದಲೇ ಬಹಳಷ್ಟನ್ನ ಪಡೆದುಕೊಂಡಿದ್ದಾರೆ, ಬಹಳಷ್ಟನ್ನ ಕಳೆದುಕೊಂಡಿರುವಂತಹ ಪಟ್ಟಿಯಲ್ಲಿ ಸಚಿವ ಸ್ಥಾನವೂ ಕೂಡ ಒಂದು. ಇದೀಗ KN ರಾಜಣ್ಣ ಅವರು ತಮ್ಮ ಸಚಿವ ಸ್ಥಾನ ವಂಚನೆಯ ಹಿಂದೆ ಏನೆಲ್ಲ ನಡೆದಿತ್ತು ಅನ್ನೋದ್ರ ಬಗ್ಗೆ ಒಂದು ಸುದೀರ್ಘವಾದಂತಹ ಪತ್ರವನ್ನ ರಾಹುಲ್ ಗಾಂಧಿ ಅವರಿಗೆ ಬರೆದಿದ್ದಾರೆ. ಇದು ಕೇವಲ ಒಂದು ಪತ್ರ ಅಲ್ಲ, ಪ್ರತಿ ವಾರವೂ ಕೂಡ ರಾಹುಲ್ ಗಾಂಧಿ ಅವರನ್ನ ಸಂಪರ್ಕ ಮಾಡುವಂತಹ ನಿರಂತರ ಪ್ರಯತ್ನಗಳನ್ನ KN ರಾಜಣ್ಣ ಅವರು ಮುಂದುವರಿಸಿದ್ದಾರೆ. ವಾರಕ್ಕೊಂದು ಪತ್ರದಂತೆ ಈಗಾಗಲೇ ರಾಹುಲ್ ಗಾಂಧಿ ಅವರಿಗೆ 4 ಪತ್ರಗಳು ರವಾನೆಯಾಗಿದೆ. ಅದರಲ್ಲಿ ಒಂದು ಪತ್ರ ಇದೀಗ ನಮ್ಮ ಕೈ ಸೇರಿದೆ. ನವೆಂಬರ್ ತಿಂಗಳಲ್ಲಿ ಬರೆದಿರುವಂತಹ ಈ ಪತ್ರದಲ್ಲಿ 8 ಪುಟಗಳ ಒಂದು ವಿವರವಾದಂತಹ ಮಾಹಿತಿಗಳನ್ನ ರಾಹುಲ್ ಗಾಂಧಿ ಅವರ ಗಮನಕ್ಕೆ ತರುವಂತಹ ಕೆಲಸವನ್ನ ಇದೀಗ KN ರಾಜಣ್ಣ ಅವರು ಮಾಡಿದ್ದಾರೆ. ಒಂದು, ಸಚಿವ ಸ್ಥಾನ ವಂಚನೆಯಿಂದ ಅವರ ಹೇಳಿಕೆಗಳೇ ಕಾರಣವಾಗಿತ್ತು. ವೋಟ್ ಚೋರಿ ವಿಚಾರದಲ್ಲಿ ಅವರು ಹೈಕಮಾಂಡ್ನ ನಾಯಕರನ್ನೇ ವಿರೋಧಿಸುವಂತ ಕೆಲಸವನ್ನ ಮಾಡಿದ್ದಾರೆ ಎನ್ನುವಂತಹ ಆಪಾದನೆ ಗಂಭೀರವಾಗಿ ರಾಹುಲ್ ಗಾಂಧಿ ಅವರ ವಿರುದ್ಧವೇ ಅವರು ಎಲ್ಲೊಂದ್ ಕಡೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು ಅನ್ನುವಂಥದ್ದು ರಾಜಣ್ಣ ಅವರ ವಿರುದ್ಧ ಕೇಳಿ ಬಂದಂತಹ ಆಪಾದನೆ. ಅವತ್ತಿನ ಸ್ಟೇಟ್ಮೆಂಟ್ ಏನಾಗಿತ್ತು ಅನ್ನೋದ್ರ ಬಗ್ಗೆಯೂ ಕೂಡ ಇದೀಗ ರಾಜಣ್ಣ ಅವರು ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಷನ್ ಮಾಡಿ ಅದನ್ನ ರಾಹುಲ್ ಗಾಂಧಿ ಅವರ ಗಮನಕ್ಕೆ ತಂದು, ನಾನು ಯಾವುದೇ ರೀತಿಯ ವಿರೋಧವಾದಂತಹ ಹೇಳಿಕೆಗಳನ್ನ ತಮ್ಮ ವಿರುದ್ಧ ತಾನು ಕೊಟ್ಟಿಲ್ಲ ಅನ್ನುವಂಥದ್ದನ್ನ ರಾಹುಲ್ ಗಾಂಧಿಗೆ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಜೊತೆಗೆ ಕೆಪಿಸಿ ಅಧ್ಯಕ್ಷ DK ಶಿವಕುಮಾರ್ ಅವರ ಬಗ್ಗೆಯೂ ಕೂಡ ಇಲ್ಲಿ ಒಂದಷ್ಟು ಆಕ್ಷೇಪಗಳು ಪತ್ರದಲ್ಲಿ ಉಲ್ಲೇಖ ಆಗಿದ್ದಾವೆ. BLAಗಳನ್ನ ಅಂದ್ರೆ ಬೂತ್ ಲೆವೆಲ್ ಏಜೆಂಟ್ಗಳನ್ನ ನೇಮಕ ಮಾಡುವಂಥದ್ದು ಪಕ್ಷದ ಅಧ್ಯಕ್ಷರಾಗಿರ್ತಾರೆ. ಪಕ್ಷದ ಅಧ್ಯಕ್ಷರು ಸರಿಯಾದ ರೀತಿಯಲ್ಲಿ BLAಗಳನ್ನ ಬೂತ್ ಲೆವೆಲ್ ಏಜೆಂಟ್ಗಳನ್ನ ನೇಮಕ ಮಾಡಿದ್ದೇ ಆಗಿದ್ರೆ ಎಲ್ಲೊಂದ್ ಕಡೆ ವೋಟ್ ಚೋರಿಯನ್ನ ತಡೆಯಬಹುದಿತ್ತು. ಕರ್ನಾಟಕದಲ್ಲಿ
ರಾಜ್ಯದಲ್ಲಿ ಲೋಕಸಭೆ 8ರಿಂದ 10 ಹೆಚ್ಚುವರಿ ಸ್ಥಾನಗಳನ್ನ ಗೆಲ್ತಾ ಇತ್ತು. ಆ ಮೂಲಕ ಪ್ರಧಾನಿಯಾಗಿ ನರೇಂದ್ರ ಮೋದಿ ಆಯ್ಕೆಯೇ ಆಗ್ತಿರಲಿಲ್ಲ ಅನ್ನುವಂಥ ಅಂಶವನ್ನು ಕೂಡ ರಾಹುಲ್ ಗಾಂಧಿ ಅವರಿಗೆ ಬರೆದಂತಹ ಪತ್ರದಲ್ಲಿ ಕೆ ಎನ್ ರಾಜಣ್ಣ ಅವರು ಪ್ರಸ್ತಾಪ ಮಾಡಿದ್ದಾರೆ. ಇದರ ಜೊತೆಗೆ ಸಿದ್ದರಾಮಯ್ಯನವರ ವೈಯಕ್ತಿಕವಾಗಿ ಅವರ ಪರವಾಗಿಯೂ ಕೂಡ ಪತ್ರದಲ್ಲಿ ಒಂದಷ್ಟು ಪ್ರಸನ್ನ, ಈ ಬಗ್ಗೆ ನಿಮ್ಮಿಂದ ಮಾಹಿತಿಯನ್ನು ಪಡಿತಾ ಹೋಗ್ತೀನಿ, ಹಾಗೆ ಸಂಪರ್ಕದಲ್ಲಿರಿ. ರಾಗಾಗೆ ಬರೆದಂತಹ ಪತ್ರದಲ್ಲಿ ರಾಜಣ್ಣ ಸಿದ್ದರಾಮಯ್ಯ ಅವರನ್ನ ಹೊಗಳಿದ್ದಾರೆ. ಅಹಿಂದ ನಾಯಕ ಅಂತ ಸಿದ್ದರಾಮಯ್ಯಗೆ ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ. 2013, 2023ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೇರೋದಕ್ಕೆ ಸಿದ್ದು ಕಾರಣ. ಅಹಿಂದ ವರ್ಗಗಳಿಗೆ ನ್ಯಾಯ ಒದಗಿಸುವಂತಹ ನಾಯಕ ಸಿದ್ದರಾಮಯ್ಯ ಅಂತ ಪತ್ರದಲ್ಲಿ ಸಿದ್ದು ಪರ ಬ್ಯಾಟ್ ಬೀಸಿದ್ದಾರೆ. ಕೆ ಎನ್ ರಾಜಣ್ಣ ಬರೆದಿರುವಂತಹ ಪತ್ರದಲ್ಲಿರುವಂತಹ ಸಿದ್ದರಾಮಯ್ಯ ಪರ ಹೊಗಳಿಕೆ ಮಾತುಗಳಿವು. ಈ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾ ಇದ್ರು ನಮ್ಮ ಪ್ರತಿನಿಧಿ ಪ್ರಸನ್ನ. ತಾವು ಹೇಳ್ತಾ ಇದ್ರಿ ಅಂದ್ರೆ ರಾಜಣ್ಣ ಬರೆದಂತಹ ಈ ಸುದೀರ್ಘ ಪತ್ರದಲ್ಲಿ ಸಿದ್ದರಾಮಯ್ಯ ಅವರ ಪರ ಬಹಳ ಹೊಗಳಿಕೆಯ ಮಾತುಗಳಿವೆ. ಏನ್ ಸೂಚಿಸ್ತಾ ಇದೆಯಾ? ಅವರ ಪರವಾಗಿ ಬ್ಯಾಟ್ ಬೀಸೋದಕ್ಕಾಗಿಯೇ ಈಗ ಇದೊಂದು ಪತ್ರ ಬರೆದಿದ್ದ ಅಂತ? ಪ್ರತಿಮಾ, ಕೆ ಎನ್ ರಾಜಣ್ಣವರ ಹೇಳಿಕೆಯ ಕಾರಣಕ್ಕೆ ಅವರ ಸಚಿವ ಸ್ಥಾನ ವಂಚನೆಯಾಯಿತು ಅನ್ನುವಂಥದ್ದು ಒಂದು ಅಂಶ. ಆದರೆ ಅದರ ಹೊರತುಪಡಿಸಿದಂಥ ರಾಜಕೀಯ ಬಹಳಷ್ಟಿದೆ. ಇದೇ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನವರ ಪರವಾಗಿಯೂ ಕೂಡ ಪತ್ರದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಮನವರಿಕೆ ಮಾಡಿಕೊಡುವಂಥ ಕೆಲಸವನ್ನ ಕೆ ಎನ್ ರಾಜಣ್ಣವರು ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಅಹಿಂದ ನಾಯಕ, ಅವರು ಇರುವಂಥ ಕಾರಣಕ್ಕೋಸ್ಕರ ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದ ವರ್ಗಕ್ಕೆ ಸಾಮಾಜಿಕ ನ್ಯಾಯ ಅನ್ನುವಂಥದ್ದು ಸಿಗ್ತಾ ಇದೆ. 2013ರಲ್ಲಿ ಅವರು ಅಧಿಕಾರಕ್ಕೆ ತಂದಿದ್ದಾರೆ ಪಕ್ಷವನ್ನ. 2023ರಲ್ಲೂ ಸಿದ್ದರಾಮಯ್ಯನವರ ಕಾರಣದಿಂದಲೇ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಹೀಗಾಗಿ ಅವರ ಪರವಾಗಿ ಪಕ್ಷ ನಿಲ್ಲಬೇಕು ಅನ್ನುವಂತಹ ಅಂಶವನ್ನ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಜೊತೆಗೆ ತಾನು ಕೂಡ ಸಾಮಾಜಿಕ ನ್ಯಾಯವನ್ನ ಪರಿಪಾಲನೆಯನ್ನ ಮಾಡಿದ್ದೀನಿ ಅನ್ನುವಂಥದ್ರ ಮೂಲಕ ಎಲ್ಲೊಂದ್ ಕಡೆ ರಾಹುಲ್ ಗಾಂಧಿ ಅವರ ಮನಸ್ಸಿನಲ್ಲಿ ಇರುವಂತಹ ಬೇಸರಗಳನ್ನ, ಅಸಮಾಧಾನಗಳನ್ನ, ತನ್ನ ಪರವಾಗಿ ಇರುವಂತಹ ವಿರೋಧಾಭಾಸಗಳನ್ನ ಅಥವಾ ತನ್ನ ಪರವಾಗಿ ರಾಹುಲ್ ಗಾಂಧಿ ಅವರ ಮತ್ತು ಹೈಕಮಾಂಡ್ ಮಟ್ಟದಲ್ಲಿ ಬಿಂಬಿತ ಆಗಿರುವಂತಹ ಒಂದಷ್ಟು ಆಕ್ಷೇಪಗಳನ್ನ, ಆರೋಪಗಳನ್ನ ತೊಲಗಿಸುವಂತಹ ಕೆಲಸಕ್ಕೂ ಕೂಡ ರಾಹುಲ್ ಗಾಂಧಿ ಅವರಿಗೆ ಬರೆದಿರುವಂತಹ ಪತ್ರದಲ್ಲಿ ರಾಜಣ್ಣ ಅವರ ಪ್ರಯತ್ನ ಎದ್ದು ಕಾಣಿಸ್ತಾ ಇದೆ. ಸಹಕಾರ ಇಲಾಖೆಯಲ್ಲಿ ತಾನು ಮೀಸಲಾತಿಯನ್ನ ತಂದಿದ್ದೇನೆ ಅನ್ನುವಂಥ ಅಂಶವನ್ನ ಪ್ರಸ್ತಾಪ ಮಾಡಿದ್ದಾರೆ. ನೆಹರು ಕುಟುಂಬಕ್ಕೆ, ಗಾಂಧಿ ಕುಟುಂಬಕ್ಕೆ ತಾನು ನಿಷ್ಠನಾಗಿದ್ದೀನಿ ಅನ್ನುವಂಥದ್ದನ್ನ ಮೆನ್ಷನ್ ಮಾಡಿದ್ದಾರೆ. ಇಂದಿರಾ ಗಾಂಧಿ ಅವರ ಜೊತೆಗೆ ತಾನು ಇದ್ದಂತಹ ಒಂದು ಭಾವಚಿತ್ರಗಳನ್ನ ಆ ಪತ್ರದಲ್ಲಿ ದಾಖಲಿಸಿದ್ದಾರೆ. ಈ ಮೂಲಕ ಎಲ್ಲೋ ಒಂದು ಕಡೆ ಪಕ್ಷನಿಷ್ಠೆಯ ಅಂಶವನ್ನು ಕೂಡ ರಾಜಣ್ಣ ಅವರು ರಾಹುಲ್ ಗಾಂಧಿ ಅವರಿಗೆ ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನ ಒಂದು ಕಡೆ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ತನ್ನ ವಿರುದ್ಧ ಏನಾಯ್ತು, ಸಂಚಾಯ್ತು ಅನ್ನೋದ್ರ ಬಗ್ಗೆಯೂ ಕೂಡ ಪತ್ರದಲ್ಲಿ ಉಲ್ಲೇಖವನ್ನು ಮಾಡಿರುವಂತಹ ರಾಜಣ್ಣ ಅದರ ಬಗ್ಗೆ ಕ್ರಮ ಆಗಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ಮಾಡಿದ್ದಾರೆ. ಇದು ಕೇವಲ ಒಂದು ಪತ್ರ ಮಾತ್ರ ಇದೀಗ ಬಹಿರಂಗಗೊಂಡಿದೆ. ಈ ರೀತಿಯ 4-5 ಪತ್ರಗಳನ್ನ ರಾಜಣ್ಣ ಅವರು ಬರೆದಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಪ್ರತಿ ವಾರವೂ ಕೂಡ ರಾಹುಲ್ ಗಾಂಧಿ ಅವರನ್ನ ಸಂಪರ್ಕಿಸುವಂತಹ ನಿರಂತರ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಒಂದು, ತನ್ನ ಸಚಿವ ಸ್ಥಾನ ಕಳೆದುಕೊಳ್ಳೋದಕ್ಕೆ ಕಾರಣ ಆಗಿರುವಂತಹ ಅಂಶಗಳು ಒಂದು ಕಡೆ ಆದ್ರೆ, ಪಕ್ಷದಲ್ಲಿ ಸಿದ್ದರಾಮಯ್ಯನವರು ಯಾಕೆ ಮುಖ್ಯಮಂತ್ರಿಗಳಾಗಿ ಮುಂದುವರಿಬೇಕು ಅನ್ನುವಂಥದ್ದನ್ನು ಕೂಡ ಹೈಕಮಾಂಡ್ನ ಗಮನಕ್ಕೆ ತರೋದಕ್ಕೆ ರಾಜಣ್ಣ ಅವರು ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಎಲ್ಲದರ ಮಧ್ಯೆ ಇದೀಗ ಡಿ ಕೆ ಶಿವಕುಮಾರ್ ಮತ್ತು ರಾಜಣ್ಣ ಅವರ ಭೇಟಿ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ರಾಜಣ್ಣ ಅವರು ಬರೆದಿರುವಂತಹ ಪತ್ರ ರಾಹುಲ್ ಗಾಂಧಿ ಅವರ ತನಕ ತಲುಪಿದಾಗ ಅಲ್ಲಿ ಅಭಿಪ್ರಾಯಗಳು ಹೇಗಾಗ್ತವೆ, ಅಥವಾ ಸಿದ್ದರಾಮಯ್ಯನವರ ಪರವಾದಂತಹ ಅಭಿಪ್ರಾಯಗಳು ತೆಗೆದುಕೊಳ್ಳೋದಕ್ಕೆ ಪತ್ರ ಕಾರಣ ಆಗುತ್ತಾ, ಅಥವಾ ಈ ರೀತಿಯ ಸಚಿವ ಸ್ಥಾನ ಕಳೆದುಕೊಳ್ಳೋದಕ್ಕೆ ಬೇರೆ ಬೇರೆ ನಾಯಕರಿಗೆ ಬೇರೆ ಬೇರೆ ಬೇಸರಗಳಿದ್ದಾವೆ, ಆ ಎಲ್ಲ ಬೇಸರಗಳು ಕೂಡ ಎಲ್ಲ ಒಂದು ಕಡೆ ಬಹಿರಂಗಗೊಳ್ತಾವ. ಈ ಎಲ್ಲ ಕುತೂಹಲಗಳು ಕೂಡ ಮೂಡ್ತಾ ಇದಾವೆ. ಸದ್ಯಕ್ಕಂತೂ ರಾಜಣ್ಣ ಅವರು ನೇರವಾದಂತಹ ಮಾತುಗಳಿಂದ ಏನು ಕಳೆದುಕೊಂಡಿದ್ರು ಅದನ್ನ ಮತ್ತೆ ಪಡೆದುಕೊಳ್ಬೇಕು ಅನ್ನುವಂತ ಪ್ರಯತ್ನವನ್ನ ಮುಂದುವರಿಸಿದಂತೆ ಕಾಣಿಸ್ತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ಪ್ರಸನ್ನ ತಮ್ಮ ಮಾಹಿತಿಗೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH